ಹಾಯ್ ಎಲ್ಲ ನಮಸ್ಕಾರ. ಇದು ಬಂದ್ಬಿಟ್ಟು ನನ್ನ ಮೊದಲನೇ ವಿಡಿಯೋ ಆಗಿದೆ. ನನ್ನ ಹೆಸರು ವಿನಂತ್. ನಾನು ಈಗ ಶುಂಠಿ ಹೊಲದಲ್ಲಿದ್ದೀನಿ, ನೋಡ್ಬೋದು. ಇನ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನನ್ನ ಲೈಫ್ ಸ್ಟೈಲ್, ನನ್ನ ಕ್ರಿಯೇಟಿವಿಟಿ, ನನ್ನ ನಾಲೆಡ್ಜ್ ಏನೇನಿದೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ನನ್ನ ಜೊತೆ ನೀವು ಜಾಯ್ನ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನೋಡಿ, ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ ಅಂದರೆ ಸೋಲಾರ್ ಫೆನ್ಸಿಂಗ್. ಈಗ ಟೆಂಪ್ರವರಿ ಸೋಲಾರ್ ಫೆನ್ಸಿಂಗ್ ಇದು ನೋಡ್ಬೋದು ನೀವು. ಈಗ ಈ ಥರ ವುಡನ್ ಪೋಲ್ಸ್ ಹಾಕ್ಬಿಟ್ಟು ಬ್ರೇಕರ್ಗಳಾಕಿ ಈ ಥರ ಲೈನ್ ಎಳೆದಿದ್ದೀನಿ. ಇದು ಬಂದುಬಿಟ್ಟು ಟಾಟಾದು. ಇದ್ರ ಬಗ್ಗೆ ಸೋಲಾರ್ ಬಗ್ಗೆ ಒಂದು ಇದ್ರ ಬಗ್ಗೆ ಫುಲ್ ವೀಡಿಯೋ ಮಾಡ್ತೀನಿ. ಸೋಲಾರ್ ಎನರ್ಜೈಸರ್ ಯಾವ್ದು ಯೂಸ್ ಮಾಡಿದ್ದೀನಿ, ತಂತಿ ಯಾವುದು, ಬ್ರೇಕರ್ಗಳಾವುದು, ಎಷ್ಟು ಕಾಸ್ಟ್ ಆಯಿತು ಎಲ್ಲ ಪೂರ್ತಿ ವೀಡಿಯೋ ಹಾಕ್ತೀನಿ. ಮತ್ತು ಇನ್ನೊಂದು ಪ್ರಾಜೆಕ್ಟ್ ಏನು ಅಂದರೆ ನೋಡಿ, ಇಲ್ಲಿ ನಂದು ಟ್ರೀ ಹೌಸು ಬರೀ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಪೆಂಡಿಂಗ್ ಮಾಡಿದ್ದೀನಿ. ಅದನ್ನೂ ಫುಲ್ ವೀಡಿಯೋ ಹಾಕ್ತೀನಿ. ಅದಕ್ಕೆ ಈಗ ಹತ್ತಕ್ಕೆ ಭಾರಿ ಕಷ್ಟ ಆಗಿದೆ. ಅದು ಬಂದು ಹೆಚ್ಚು ಕಮ್ಮಿ 50 ಅಡಿ ಇದೆ. 50 ಅಡಿಗೆ ಏಣಿ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಅದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಮಾಡಿ ಏಣಿ ಮಾಡೋಣ. ಅದು ಒಂದು ಪೆಂಡಿಂಗ್ ಇದೆ. ಈಗ ಜಸ್ಟ್ ಒಂದು ಪ್ಲೇಟ್ ಕೂರಿಸ್ಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ಅದು ಹತ್ತಕ್ಕಾಗ್ದಲೇ ಹಾಗೆ ಸುಮಾರಿದ್ದೀವಿ. ನೋಡಿ, ಇಲ್ಲಿಂದ ಇಲ್ಲಿಗೆ 50 ಅಡಿ ಇದೆ. ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬ ಹರ್ಷ ಅಂತ, ನಾನು ಇಬ್ಬರೇ ಎತ್ತಿದ್ದು ಅಲ್ಲಿಗೆ ಪ್ಲೇಟದು. ಅದ್ರದ್ದು ವೀಡಿಯೋ ಮಾಡ್ತೀನಿ. ಅಲ್ಲಿಗೆ ಏನಾದ್ರು ಏಣಿ ಮಾಡಿ ಹತ್ತುವಾಗ ಒಂದು ವೀಡಿಯೋ ಮಾಡ್ತೀನಿ. ಅದ್ರದ್ದು ಸೋಲಾರ್ದೊಂದು ವೀಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಮತ್ತು ನೋಡಿ, ನಮ್ಮ ಶುಂಠಿ ಫ್ಲ್ಯಾಟ್ ಈ ಥರ ಇದೆ. ಇದು ಬಂದ್ಬಿಟ್ಟು 65 ದಿನ ಆಗಿದೆ ಶುಂಠಿಗೆ. ಅಲ್ಲಲ್ಲಿ ಈ ಥರ ಕೊಳೆ ರೋಗ ಇದೆ. ಅದು ಈ ಥರ ನೀರು ನಿಂತಿರೋದ್ರಿಂದ ಕೊಳೆ ರೋಗ ಅಂತವ್ರೆ. ಅದನ್ನ ನೀರನ್ನ ಓಪನ್ ಮಾಡಬೇಕು. ನೋಡಿ, ಇಲ್ಲಿ ಈ ಥರ ಇದೆ ಕಂಡೀಷನು. ಈಗ ಒಂದೆರಡು ಸ್ಪ್ರೇ ಆಗಿದೆ. ಹಿಂಗೆ ಫಾರ್ಮಿಂಗು ಮತ್ತು ನನ್ನ ಕ್ರಿಯೇಟಿವಿಟಿ ಏನಾದ್ರು ಒಂದು ಮಾಡ್ತಾನೇ ಇರ್ತೀವಿ ಹೊಸ್ದಾಗಿ. ಒಟ್ಟಿಗೆ ಲೈಫ್ ಸ್ಟೈಲ್ ಬಗ್ಗೆ, ನಾನೇನಾದ್ರು ಒಂದು ನ್ಯೂ ಇನ್ವೆನ್ಷನ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆ ನಾನು ಏನೇನು ಮಾಡ್ತೀನಿ ಎಲ್ಲದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇರ್ತೀನಿ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.